ಲೋಕೇಶ್ ಕನಕರಾಜು ನಿರ್ದೇಶನದ ರಜನಿಕಾಂತ್ ನಟನೆಯ ಕೂಲಿ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿ ಕಮಾಲ್ ಮಾಡಿತ್ತು. ಚಿತ್ರಕ್ಕೆ ಮಿಕ್ಸ್ಡ್ ರೆಸ್ಪಾನ್ಸ್ ಸಿಕ್ಕಿತ್ತು. ರಜನಿಕಾಂತ್ ಇಲ್ಲಿ ದೇವ ಎಂಬ ಪಾತ್ರವನ್ನು ನಿರ್ವಹಿಸಿದ್ದು, ಕಥೆಯು ಅಪಹರಣಕಾರರ ಗ್ಯಾಂಗ್ನ ಬಲೆಗೆ ಬಿದ್ದ ತನ್ನ ಸ್ನೇಹಿತನ ಮಗಳನ್ನು ರಕ್ಷಿಸುವ ಸುತ್ತ ಕತೆ ಸುತ್ತುತ್ತದೆ. ಅಲ್ಲದೆ ಚಿತ್ರದ ಸಂಗೀತ, ಹಾಡುಗಳು ಮತ್ತು ಪಂಚು ಡೈಲಾಗ್ಗೆ ಪ್ರೇಕ್ಷಕರು ಫಿದಾ ಆಗಿದ್ದರು. ಚಿತ್ರದಲ್ಲಿ ಉಪೇಂದ್ರ, ಅಮೀರ್ ಖಾನ್, ರಚಿತಾ ರಾಮ್, ನಾಗಾರ್ಜುನ ಮುಂತಾದವರು ನಟಿಸಿದ್ದಾರೆ. ಚಿತ್ರದಲ್ಲಿನ ಬ್ಲಾಕ್ ಮಾರ್ಕೆಟ್ ದಂಧೆ, ಸ್ನೇಹ ಹಾಗೂ ಆಕ್ಷನ್ ದೃಶ್ಯಗಳಿಂದ ಪ್ರೇಕ್ಷಕರಿಗೆ ಥ್ರಿಲ್ ನೀಡಿತ್ತು. ಚಿತ್ರದ ಮೋನಿಕಾ ಹಾಡು ವೈರಲ್ ಆಗಿ ಅಷ್ಟೇ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಕೂಲಿ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ 550 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಭಾರತದ ಗ್ರಾಸ್ ಕಲೆಕ್ಷನ್ 343 ಕೋಟಿ ರೂಪಾಯಿ ಆಗಿದೆ. ವಿದೇಶದ ಕಲೆಕ್ಷನ್ 210 ಕೋಟಿ ರೂಪಾಯಿ ಆಗಿದೆ. ಈಗ ಸಿನಿಮಾ ರಿಲೀಸ್ ಆಗಿ 1 ತಿಂಗಳು ಕಳೆಯುವುದರೊಳಗೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸಿನಿಮಾ ವೀಕ್ಷಣೆಗೆ ಲಭ್ಯವಿದೆ. ತಮಿಳಿನ ಸ್ಟಾರ್ ಹೀರೋ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸೆಪ್ಟೆಂಬರ್ 11ರಿಂದ ಲಭ್ಯವಾಗುತ್ತಿದೆ. ಥಿಯೇಟರ್ ನಲ್ಲಿ ಮಿಕ್ಸ್ ರೆಸ್ಪಾನ್ಸ್ ಪಡೆದ ಚಿತ್ರ OTTಯಲ್ಲಿ ಯಾವ ಮಟ್ಟಕ್ಕೆ ಪ್ರೇಕ್ಷಕರನ್ನು ಸೆಳೆಯುತ್ತದೆ ಎಂಬ ಕುತೂಹಲ ಮೂಡಿದೆ.